ಇವತ್ತು ನಾನು ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. ಕಳೆದ 20 ತಿಂಗಳಿಂದ ಅಭಿವೃದ್ಧಿ ಆಗಿದೆ ಅನ್ಸುತ್ತೆ ಸರ್ ನಿಮ್ಗೆ? ಇನ್ನೂ ಅಧ್ವಾನ ಆಗಿದೆ. ಪರವಾಗಿಲ್ಲ, ಚೆನ್ನಾಗಿ ಅಭಿವೃದ್ಧಿ ಆಗಿದೆ, ತೊಂದರೆ ಇಲ್ಲ. ಏನು ಅಭಿವೃದ್ಧಿ ಆಗಿಲ್ಲ. ಎಲ್ಲ ಜಯನಗರನಲ್ಲಿ ತುಂಬಾ ಚೆನ್ನಾಗಿದೆ. ಜಯನಗರ ಹಾಳಾಗಿದೆ. ಕ್ಲೆನ್ಲಿನೆಸ್ ಅಂತೂ ಒಂದು ಸ್ವಲ್ಪನೂ ಇಲ್ಲ. ಎಲ್ಲಿ ನೋಡಿದ್ರು ಗಲೀಜು, ಆ ಗಲೀಜು ಎತ್ತವರೇ ಇರೋದಿಲ್ಲ. ಮನುಷ್ಯ ಎಲ್ಲಿವರೆಗೂ ಬದುಕಿರ್ತಾನೋ ಅಲ್ಲಿವರೆಗೂ ಕಸ ಸಮಸ್ಯೆ ಇರುತ್ತೆ. ಶಾಸಕರು ನಿಮಗೆ ನಿರಂತರವಾಗಿ ಸಿಗ್ತಾರ ಇಲ್ಲಿ? 100ಕ್ಕೆ 200 ಭಾಗ ಸಿಗ್ತಾರೆ. ಯಾರ ಬರಲ್ಲ ರೀ, ಸುಮ್ಮನೆ ಹೇಗೆ ಕೆಲಸ ಮಾಡ್ತೀರಾ ಲಾಸ್ಟ್ 20 ತಿಂಗಳಿಂದ? ನಮಗೂ ಈ ಕ್ಷೇತ್ರಕ್ಕೂ ಸಂಬಂಧವೇ ಇಲ್ಲ. ಔಟ್ ಆಫ್ 10 ಎಷ್ಟು ಕೊಡ್ತೀರಾ ಸರ್ ನಿಮ್ಮ ಶಾಸಕರಿಗೆ? 3, 8, 7, 6, 5, 8, 7 ಕೊಡ್ತೀವಿ ನಾವು. 7 ಕೊಡ್ತೀವಿ ನಾವು. ಹಾಯ್ ಫ್ರೆಂಡ್ಸ್, ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ಇವತ್ತು ನಾನು ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. ಈ ಕ್ಷೇತ್ರದ ಬಿಜೆಪಿಯ ಶಾಸಕರು CK ರಾಮಮೂರ್ತಿ. ಕಳೆದ 20 ತಿಂಗಳಿನಿಂದ ಈ ಒಂದು ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವೆಲ್ಲ ರೀತಿಯಾಗಿ ಅಭಿವೃದ್ಧಿ ಮಾಡಿದ್ದಾರೆ, ರಾಜ್ಯ ಸರ್ಕಾರ ಇವರಿಗೆ ಸಪೋರ್ಟ್ ಕೊಡ್ತಿಲ್ಲ ಅನ್ನುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಈಗ ನಿಜವಾಗ್ಲೂ ಸಹಿತ ಸರ್ಕಾರದ ಸಹಾಯದಿಂದ ಕೆಲಸ ಮಾಡ್ತಿದ್ದಾರೆ ಅಥವಾ ಜನರ ಕೈಗೆ ಸಿಗ್ತಾ ಇಲ್ವಾ ಅನ್ನುವಂತಹ ಮಾಹಿತಿಯನ್ನ ನೇರವಾಗಿ ಜನರಿಂದನೇ ಕಲೆ ಹಾಕುವಂತಹ ಕೆಲಸವನ್ನ ಮಾಡೋಣ. ಜಯನಗರ ಕ್ಷೇತ್ರದ ಮಾಹಿತಿಯನ್ನ ಕಲೆ ಹಾಕಬೇಕು ಅಂದ್ರೆ ಬೆಳ್ಳಂಬೆಳಗ್ಗೆ ಈ ಒಂದು ಜಯನಗರದಲ್ಲಿರುವಂತಹ ಹೋಟೆಲ್ಗಳಿಗೆ ವಿಸಿಟ್ ಕೊಡಬೇಕು. ಕಾರಣ ಏನು ಅಂದ್ರೆ ಈ ಹೋಟೆಲ್ಗಳಿಗೆ ಬರುವಂತಹ ಜನರು ಬೆಳ್ಳಂಬೆಳಗ್ಗೆ ವಾಕಿಂಗ್ ಅನ್ನು ಮುಗಿಸ್ಕೊಂಡು ಇಲ್ಲಿರುವಂತಹ ವಿಚಾರಗಳನ್ನ ಸಹಿತ ಹಂಚ್ಕೊಳ್ತಾರೆ. ಸರ್, ಜಯನಗರದಲ್ಲಿ ನಿಜವಾಗ್ಲೂ ಸಹಿತ ಅಭಿವೃದ್ಧಿ ಆಗಿದೆ ಕಳೆದ 20 ತಿಂಗಳಿಂದ? ಪರವಾಗಿಲ್ಲ, ಚೆನ್ನಾಗಿ ಅಭಿವೃದ್ಧಿ ಆಗಿದೆ, ತೊಂದರೆ ಇಲ್ಲ. ಆದ್ರೂ ಇನ್ನೂ ಅಭಿವೃದ್ಧಿ ಆಗಬೇಕು. ರೋಡ್ಗಳು ಸ್ವಲ್ಪ ಇದಿದೆ, ಆದ್ರೂ ಮಾಡ್ತಾ ಇದ್ದಾರೆ. MLA ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ, ರಾಮಮೂರ್ತಿ ಅವರು. ಹತ್ತರಲ್ಲಿ ಎಷ್ಟು ಕೊಡ್ತೀರಿ ರಾಮಮೂರ್ತಿ ಅವ್ರಿಗೆ ನೀವು? 9. ಸರ್, ನಿಮ್ಮ ಅನಿಸಿಕೆ ಏನಿದೆ ಇದ್ರ ಬಗ್ಗೆ? ಏನು ಅಭಿವೃದ್ಧಿ ಆಗಿಲ್ಲ. 10ರಲ್ಲಿ 4. ಏನ್ ಅಭಿವೃದ್ಧಿ ಆಗ್ಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇದೆ ನಿಮ್ಗೆ? ತುಂಬ ಕಸ ಕಡ್ಡಿ ಇದೆ, ಅಂಗಡಿಗಳು ಜಾಸ್ತಿ ಆಗೋಗಿದೆ, ರೋಡಲ್ಲಿ ಕಂಟ್ರೋಲ್ ಇಲ್ಲ ಅದಕ್ಕೆಲ್ಲ. ಫುಟ್ಪಾತ್ ಎಸ್ಪೆಷಲಿ, ಫುಟ್ಪಾತಲ್ಲಿ ಗಾಡಿಗಳು ಜಾಸ್ತಿ ಆಗೋದು. ಆಮೇಲೆ ಪಾರ್ಕಿಂಗ್ ಸರಿ ಇಲ್ಲ, ಎಲ್ಲಂದ್ರಲ್ಲಿ ಪಾರ್ಕ್ ಮಾಡ್ತಾರೆ. ನೀವೇ ನೋಡಿ ಒಂದು ಸ್ವಲ್ಪ ಈ ಸುತ್ತಮುತ್ತಲು ನೋಡಿದ್ರೆ ಹೇಗೆ ಜನ ನಿಲ್ಸಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಅಭಿವೃದ್ಧಿ ಆಗಿದೆನಾ ಕಳೆದ 20 ತಿಂಗಳಿಂದ ಅಥವಾ ಇಲ್ವಾ? ಅಭಿವೃದ್ಧಿ ಪ್ರಶ್ನೆ ಬಂದಾಗ ಒಂದು ಆ್ಯಂಗಲಲ್ಲಿ ಆಗಿರ್ಬೋದು, ಜನಕ್ಕೆ ದುಡ್ಡು ಕೊಟ್ಟು ಫ್ರೀ ಬಸ್ ಮಾಡಿ ಕೆಲವರಿಗೆ ಅಭಿವೃದ್ಧಿ ಆಗಿರ್ತಾರೆ, ಅವರು ತುಂಬ ಖುಷಿ ಇರ್ತಾರೆ. ಸಿಸ್ಟಮ್ ಮಸ್ಟ್ ಬಿ ಪರ್ಫೆಕ್ಟ್. ಇಫ್ ದ ಸಿಸ್ಟಮ್ ಸರಿಯಾಗಿಲ್ಲ ಅಂದರೆ ತೊಂದರೆ ಆಗುತ್ತೆ. ಅದೆಲ್ಲಿ ತೊಂದರೆ ಇದೆಯೋ ಅದು ಸರ್ ಮಾಡ್ಕೋಬೇಕು. ಅವ್ರು ನಿಮಗೆ ಗ್ಯಾರಂಟಿ ಕೊಟ್ಟಿರೋ ಸರಿ ಅನ್ಸುತ್ತಾ ಅಥವಾ ಗ್ಯಾರಂಟಿ ಬೇಡವಾಗಿತ್ತ ಅನ್ಸುತ್ತಾ? ಗ್ಯಾರಂಟಿ ಯಾರಿಗೂ ಬೇಕಾಗಿಲ್ಲ ಸರ್. ಯಾಕೆ ಅಂದರೆ ಸೋಮಾರಿಗಳಾಗಿ ಹೋಗ್ತೀವಿ, ಕಷ್ಟಪಟ್ಟು ದುಡಿಯೋಲ್ಲ. ನೀನು ಬೆವರ ನೀ ಸುರಿಸು, ನೀನು ಸಂಪಾದಿಸು, ನೀನು ತಿನ್ನು, ಅದಕ್ಕೇನು ಸಹಕಾರ ಕೊಡ್ತೀವಿ ಅನ್ನೋದು ಕೊಡಬೇಕು. ಇನ್ನೊಂದು, ಗ್ಯಾರಂಟಿ ದುಡ್ಡು ಕೊಟ್ಟಿರೋ ಕಾರಣಕ್ಕಾಗಿ ಜಯನಗರಕ್ಕೆ ದುಡ್ಡು ಕೊಡೋಕ್ಕಾಗಿಲ್ಲ ಅಂತ ಹೇಳಿ ದೊಡ್ಡ ಸುದ್ದಿ ಆಯಿತು. ಈಗ ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಅಭಿವೃದ್ಧಿಗೆ ದುಡ್ಡು ಕೊಡೋಕ್ಕಾಗ್ತಿಲ್ಲ ಅನ್ನುವಂಥದ್ದು ಚರ್ಚೆ ಇದೆ. ಇದೆಲ್ಲ ನಾವು ಮಾತಾಡೋಕ್ಕಾಗಲ್ಲ. ಅಡ್ಮಿನಿಸ್ಟ್ರೇಷನ್ ಹೆಂಗಿದೆ ಅನ್ನೋದು ಸುಮ್ಮನೆ ಸ್ಟಡಿ ಮಾಡಿ ಯಾವುದೋ ಒಂದು ನಾವು ಊಹಾಪೋಹ ಹೇಳೋಕ್ಕಾಗಲ್ಲ. ಅದನ್ನು ಸ್ಟಡಿ ಮಾಡಿ ಅದು ಏನು ಪ್ರಾಬ್ಲಮ್ ಇದೆ ಅದು ರೆಕ್ಟಿಫೈ ಮಾಡಬೇಕೆ ಹೊರತು ಏನಾದ್ರು ಕೊಟ್ಟಿಲ್ಲ, ಇನ್ನೊಂದು ಕಡೆ ಕೊಟ್ಟಿಲ್ಲ, ಅಲ್ಲಿ ಕೊಟ್ಟಿಲ್ಲ, ಇಲ್ಲಿ ಕೊಟ್ಟರು ಅನ್ನೋದು ಸ್ವಲ್ಪ ಅರ್ಥಗರ್ಭಿತವಾಗಿಲ್ಲ ಆ ಮಾತು. ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆನಾ ಇಲ್ಲ ಅಂತ? ಆಗಿಲ್ಲ, ಖಂಡಿತ ಆಗಿಲ್ಲ. ನೋಡಿ, ಇಲ್ಲೇ ಗೊತ್ತಾಗ್ತಾ ಇದೆ ಅಭಿವೃದ್ಧಿದು. ನೋಡಿ. ಥ್ಯಾಂಕ್ ಯು ಸರ್. ಓಕೆ, ಅದರ ಜೊತೆಗೆ ಮುಂದೆ ಹೋಗೋಣ. ಬೆಳ್ಳಂಬೆಳಗ್ಗೆ ನೀವು ಜಯನಗರಕ್ಕೆ ಬಂದರೆ ಸಾಕು, ಎಲ್ಲ ಕಡೆನೂ ಸಹಿತ ಈ ರೀತಿಯಾಗಿ ಜನ ಒಂದು ಕಡೆ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಸರ್, ನೀವು ಜಯನಗರದವರ ನೀವು? ಓಕೆ, ಜಯನಗರದಲ್ಲಿ ನಿಜವಾಗ್ಲೂ ಕಳೆದ 20 ತಿಂಗಳಿಂದ ಅಭಿವೃದ್ಧಿ ಆಗಿದೆನಾ ಸರ್? ಆ ಕಾಂಪ್ಲೆಕ್ಸ್ ನೋಡಿದ್ರೆ ಮುಂಚೆ ಹೆಂಗಿತ್ತು ನೋಡಿದ್ದೀರಾ ನೀವು?
ಇವಾಗ ಹೇಗಿದೆ ನೋಡಿದ್ದೀರಾ. ಬಟ್ ಓಕೆ, ಇಂಪ್ರೂವ್ ಆಗಿದೆ. ಜಯನಗರದಲ್ಲಿ ನಿಜವಾಗ್ಲೂ ಕಳೆದ 20 ತಿಂಗಳಿಂದ ಅಭಿವೃದ್ಧಿ ಆಗಿದೆ ನಿಮ್ಮ ಪ್ರಕಾರ? ತುಂಬ ಅಭಿವೃದ್ಧಿ ಆಗಿದೆ, ಸಿಕ್ಕಾಪಟ್ಟೆ. ಅದರಲ್ಲಿ ಕಮ್ಮಿನೇ ಇಲ್ಲ. ಅಷ್ಟು ರೇಟ್ ಬೆಳೆದಿದೆ. ಓಕೆ, ರೇಟ್ ಬೆಳೆದಿದೆ. ಇಲ್ಲಿರುವಂತಹ ಕ್ಷೇತ್ರದಲ್ಲೂ ಸಹಿತ ಎಲ್ಲಾ ರೀತಿಯಲ್ಲೂ ರಸ್ತೆಗಳು, ಚರಂಡಿ, ಪಾರ್ಕು ಎಲ್ಲವೂ ಸಹಿತ ಸರಿ ಇದೆ. ಎಲ್ಲ ಸೂಪರ್ ಆಗಿದೆ. ಎಷ್ಟು ಕೊಡ್ತೀರಾ? ಅದರಲ್ಲಿ ಏನು ಕಮ್ಮಿ ಇಲ್ಲ. ಓಕೆ, ನಿಮ್ಮ ಶಾಸಕರಿಗೆ ಎಷ್ಟು ಕೊಡ್ತೀರಾ ಔಟ್ ಆಫ್ 10? 9 ಇಲ್ಲ, 10. ನಿಮ್ಮ ಪ್ರಕಾರ ಜಯನಗರದಲ್ಲಿ ನಿಜವಾಗ್ಲೂ ಅಭಿವೃದ್ಧಿ ಆಗಿದೆ ಕಳೆದ 20 ತಿಂಗಳಿಂದ? ಸರ್, ನೀವು ನೋಡ್ಬೋದು 24th ಮೇನ್ ಇತ್ತಲ್ಲ ರೋಡು, ಅದು ಎಷ್ಟು ಹಾಳಾಗಿತ್ತು ಅಂತ. ಈಗ ಒಂದು ಲೆವೆಲ್ ಬಂದಿದೆ. ಆ್ಯಂಡ್ ಮೋರ್ ಓವರ್ ಈ ಕಸ ಗಾರ್ಬೇಜ್ ಪ್ರಾಬ್ಲಮ್ ನೀವು ಮೇನ್ ರೋಡ್ಗಳಲ್ಲೇ ನೋಡ್ಬೋದು. ಎಷ್ಟೋ ಕಡೆ ಅಲ್ಲೇನಾಗಿದೆ ಅಂತಂದರೆ ಕೆಲವು ಕಡೆ ಡಂಪಿಂಗ್ ಯಾರ್ಡ್ ಆಗ್ಬಿಟ್ಟಿದೆ ಅದು. ಸೊ ಕಸಗಳು ತೆಗೆಯೋದೇ ತುಂಬ ಇದಾಗಿದೆ. ಅದೊಂದು ಅಪಾರ್ಟ್, ಅದರ್ವೈಸ್ ಓಕೆ. ಎಷ್ಟು ಕೊಡ್ತೀರಾ ಔಟ್ ಆಫ್ 10? 8 ಕೊಡ್ತೀರಾ? ರಾಮಮೂರ್ತಿ ಅವರು ನಿಜವಾಗ್ಲೂ ಸಹಿತ ಕಳೆದ 20 ತಿಂಗಳಿಂದ ಕೆಲಸ ಮಾಡಿದಾರ ಇಲ್ಲಿ? ಪರವಾಗಿಲ್ಲ ಸರ್, ತುಂಬಾ ಮಾಡಿದ್ದಾರೆ ಅಂತ ಹೇಳಕ್ಕಾಗಲ್ಲ. ಮಾಡಿದ್ದಾರೆ, ಕೆಲವು ಕಡೆ ಮಾಡಿದ್ದಾರೆ. ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು? ಇನ್ನು ಏನು ಅಭಿವೃದ್ಧಿ ಮಾಡಬೇಕು ಅಥವಾ ಏನು ಚೇಂಜಸ್ ಮಾಡಬೇಕು ಅಂತ ಅನ್ಸುತ್ತೆ ನಿಮಗೆ? ಕೆಲವೆಲ್ಲ ಪಾರ್ಕ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಎಕ್ಸಸೈಸ್ ಇದೆಲ್ಲ ಮಾಡಿದ್ದಾರೆ. ಇನ್ನು ರೋಡ್ಗಳು ಇದು ಎಲ್ಲ ಸ್ವಲ್ಪ ಮಾಡಬೇಕು, ಇನ್ನೂ ಆಗಬೇಕು. ಓಕೆ, ಔಟ್ ಆಫ್ 10 ಎಷ್ಟು ಕೊಡ್ತೀರಾ ನೀವು? 8. ಈಗ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರ ಏನಂದ್ರೆ ಬಹಳಷ್ಟು 5 ಗ್ಯಾರಂಟಿಗಳನ್ನ ಕೊಟ್ಟಿದೀವಿ ಅಂತ ಎಲ್ಲ ಕಡೆ ಹೇಳ್ಕೊಡ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು? ಸರ್, ಅದು ಅಲ್ಲಲ್ಲೇ ಬ್ಯಾಲೆನ್ಸ್ ಆಗ್ತಾ ಇದೆ. ಈಗ ಮೆಟ್ರೋ ರೇಟ್ಗಳು ಜಾಸ್ತಿ ಆಯಿತು, ಅದು ಇಲ್ಲಿ ಕಾಂಪನ್ಸೇಟ್ ಆಗ್ತಾ ಇದೆ ಅಷ್ಟೇ. ಸೊ ಗ್ಯಾರಂಟಿಗಳು ಏನು ವರ್ಕ್ ಆಗಲ್ಲ ಸರ್. ಅಭಿವೃದ್ಧಿಗೆ ಏನು ಬೇಕು ಅಂತಂದರೆ ಇದೆಲ್ಲ ಅವಶ್ಯಕತೆ ಇಲ್ಲ ಕೊಡೋದು. ಅದೇಳಿ ಮಹಿಳೆಯರಿಗೆ ಕೊಟ್ಟಿರೋದೆಲ್ಲ ಅವಶ್ಯಕತೆ ಇಲ್ಲ. ಬೇಕಂದ್ರೆ ವಿದ್ಯಾರ್ಥಿಗಳು ಕೊಡಲಿ, ಯಾಕಂತಂದ್ರೆ ಅವ್ರಿಗೆ ಕಾಂಪನ್ಸೇಟ್ ಆಗುತ್ತೆ. ಫೀಸ್ ಕಟ್ತಾ ಇರ್ತಾರೆ, ಓಡಾಡ್ತಾ ಇರ್ತಾರೆ. ಕಾಲೇಜ್ ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ ಅಥವಾ ಹಿರಿಯ ನಾಗರಿಕರಿಗೆ ಇವ್ರಿಗೆ ವರ್ಕ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಬಸ್ಗಳು ಹಾಳಾಗಿದೆ ಸಾರಿಗೆ ವ್ಯವಸ್ಥೆಯಲ್ಲಿ ಅಂತ. ಸೊ ಅದು ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಜಯನಗರ ಕಳೆದ 20 ತಿಂಗಳಿಂದ ಅಭಿವೃದ್ಧಿ ಆಗಿದೆ ಅನ್ಸುತ್ತೆ ಸರ್ ನಿಮ್ಗೆ? ಏನೂ ಆಗಿಲ್ಲ, ಇದಾಗೆ ಇದೆ, ಇನ್ನೂ ಅಧ್ವಾನ ಆಗಿದೆ. ಏನ್ ಎಕ್ಸ್ಪೆಕ್ಟೇಷನ್ ಇತ್ತು ಸರ್ ನಿಮ್ಗೆ? ಏನ್ ಅಭಿವೃದ್ಧಿ ಆಗ್ಬೇಕಿತ್ತು ಅನಿಸುತ್ತೆ? ನಮಗೆ ಈ ರೋಡ್ನಲ್ಲಿ ಗಾಡಿಗಳಲ್ಲಿ ವ್ಯಾಪಾರ ಮಾಡೋರು ನಿಲ್ಲಿಸ್ಬೇಕು. 4 ಪಾರ್ಕ್ ಕಾಂಪ್ಲೆಕ್ಸ್ ಸುತ್ತ ಬರೀ ಫುಟ್ಪಾತ್ ವೆಂಡರ್ಸ್ ತುಂಬ ಆಗ್ಬಿಟ್ಟಿದ್ದಾರೆ. ಓಡಾಡೋಕ್ಕೆ ಜಾಗ ಇಲ್ಲ, ಕಾರ್ ನಿಲ್ಸೋಕ್ಕೆ ಜಾಗ ಇಲ್ಲ. ಆಮೇಲೆ ರೋಡ್ಗಳು ಅಧ್ವಾನವಾಗಿದೆ. ಪಾರ್ಕ್ಗಳಲ್ಲಿ ಭಾಳ ಗಲೀಜಿದೆ, ಮೇಂಟೆನೆನ್ಸ್ ಇಲ್ಲ. ಏನು ಮಾಡ್ತಿದ್ದಾರೋ ಪೊಲಿಟಿಷಿಯನ್ಸ್ ಇದನ್ನ ನೋಡಿಕೊಂಡು ಪೊಲೀಸ್ನವರು ಕೇಳಲ್ಲ ಅದನ್ನು. ನಾವು ಕಾರ್ ನೋ ಪಾರ್ಕಿಂಗಲ್ಲಿ ನಿಲ್ಸಿದ್ರೆ ನಿಲ್ಲಿಸ್ಬೇಡಿ ಅಂತ ಫೈನ್ ಹಾಕ್ತಾರೆ. ನೋ ಪಾರ್ಕಿಂಗಲ್ಲಿ ಬರೀ ಸ್ಟ್ರೀಟ್ ಈ ಗಾಡಿಗಳನ್ನು ಮಾರೋರು ಬರೀ 10-15 ಒಂದೊಂದು ರೋಡ್ಗೆ 10-15 ಗಾಡಿ ಇದೆ. ಇಲ್ಲಿರುವಂಥ ಶಾಸಕರ ಕೈ ಸಿಗ್ತಾರಾ ಏನಾದರೂ ಪ್ರಾಬ್ಲಮ್ ಇದ್ರೆ? ನಾವು ಇನ್ನೂ ಅವರು ನೋಡೇ ಇಲ್ಲ. ಸಿಗೋರಿಗೆ ಸಿಗ್ತಾರೆ, ನಮ್ಮಂಥವ್ರಿಗೆ ಸಿಗಲ್ಲ. ಓಕೆ. ಔಟ್ ಆಫ್ 10 ಎಷ್ಟು ಕೊಡ್ತೀರಾ ಸರ್ ನಿಮ್ಮ ಶಾಸಕರಿಗೆ? 3. ಸರ್ ನಿಮಗೇನು ಅನ್ಸುತ್ತೆ? ಅವ್ರು ಏನು ಹೇಳಿದ್ರು ಅದೆಲ್ಲ ಅಕ್ಷರಶಃ ನಿಜ. ನಮಗೆ ಶಾಪಿಂಗ್ ಕಾಂಪ್ಲೆಕ್ಸ್ ಹೋಗಿ ನೋಡಿ ಎಲ್ಲ ನೀವು ಹೇಳ್ಬೇಕಾಗಿರೋದು. ಫಂಡ್ಸ್ ಯಾರು ಕೊಡ್ಬೇಕು? ಫಂಡ್ಸ್ ಹೇಳಿ ಯಾರು ಕೊಡ್ಬೇಕು? ಕೊನೆಯ ಪಕ್ಷ ಶಾಸಕರು ಕೈಗಾದ್ರೂ ಸಿಗ್ತಾರಾ? ಕೈಗೆ ದಿನ ಸಿಗ್ತಾರೆ. ಅವ್ರು ಏನು ಹೇಳ್ತಾರೆ? ಫಂಡ್ಸ್ ಕೊಡ್ತಾ ಇಲ್ಲ ಗೌರ್ಮೆಂಟ್ ಅಂತಾರೆ. ಫಂಡ್ಸ್ ಕೊಟ್ಟಿರ್ತಾನೆ ಅಭಿವೃದ್ಧಿ ಆಗ. ಜಯನಗರ ಏನಂದ್ರೆ ಇಲ್ಲಿರುವಂತಹ ಸಂಘ ಜಯನಗರ ಒಂದು ಸಂಘ ಹೋಗ್ಬಿಟ್ಟು ಯಾವುದೇ ಕಾರಣಕ್ಕೂ ಸಹಿತ ಅಭಿವೃದ್ಧಿಗೆ ದುಡ್ಡು ಕೊಡ್ತಿಲ್ಲ ಅಂತ ಹೇಳ್ಬಿಟ್ಟು CM-ಗೆಲ್ಲ ಪತ್ರ ಬರೆದ್ರು. ಓಕೆನಾ? ಈ ಪತ್ರ ಬರೆದ ಆದ್ಮೇಲೆ ಏನಾದರೂ ಸರ್ಕಾರ ದುಡ್ಡು ಕೊಡ್ತಾ? ಏನೊಂದು 2-3 ರೋಡ್ ಹಾಕಿದ್ದಾರೆ ಅಷ್ಟೇನೆ, ಕೊಡ್ತಾ ಇಲ್ಲ. ದಿಸ್ ಈಸ್ ಒನ್ ಆಫ್ ದಿ ವರ್ಸ್ಟ್ ಗೌರ್ಮೆಂಟ್ ಎವರ್ ಸೀನ್ ಇನ್ ಇಂಡಿಯಾ. ದಿಸ್ ಈಸ್ ಒನ್ ಆಫ್ ದಿ, ಅರ್ಥ ಆಯ್ತಲ್ಲ? ಅಷ್ಟೇ, ಅಷ್ಟು ಹೇಳಿ ನಿಮ್ಮ ಸರ್ಕಾರಕ್ಕೆ. ಓಕೆ. ಗ್ಯಾರಂಟಿ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು ಸರ್? ಗ್ಯಾರಂಟಿ ಏನಕ್ಕೆ ಬೇಕು? ಜನಗಳಿಗೆ ಸೆಲ್ಫ್ ರಿಲಯಂಟ್ ಮಾಡ್ರಿ, ದುಡ್ಕೊಂಡು ತಿನ್ನಂಗೆ ಮಾಡ್ರಿ. ಏನಕ್ಕೆ ಕೊಡ್ಬೇಕು ಫ್ರೀಯಾಗೆ? ಏನಕ್ಕೆ ಕೊಡಬೇಕು? ಫ್ರೀಯಾಗಿ ಕೊಟ್ಬಿಟ್ಟು ಇವ್ರು ಕುರ್ಚಿಗೋಸ್ಕರ ಫ್ರೀಯಾಗಿ ಕೊಟ್ಬಿಟ್ಟು ಗ್ಯಾರಂಟಿನೂ ಕೊಡ್ತಾ ಇಲ್ಲ, ಅಭಿವೃದ್ಧಿನೂ ಆಗ್ತಾ ಇಲ್ಲ. ಯಾರಿಗೆ ಹೋಗ್ತಾ ಇದೆ ದುಡ್ಡು ಗೊತ್ತಲ್ಲ? ಬಜೆಟ್ ನೋಡಿದ್ರೆ ತಾನೇ. ನೀವಿಲ್ಲಿರುವಂತಹ ಶಾಸಕರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಔಟ್ ಆಫ್ 10? ನಾವು ಈಗ ಏನು ಕೊಡೋಕ್ಕಾಗಲ್ಲ. ಓಕೆ ಸರ್, ಓಕೆ, ಥ್ಯಾಂಕ್ ಯು.
ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೆ ಯಾವೆಲ್ಲ ಪ್ರಾಬ್ಲಮ್ಗಳಿದಾವೆ ಅಂತ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸ ಮುಂದುವರಿಸಿದೀವಿ ನಾವು. ಜಯನಗರದಲ್ಲಿ ಕಳೆದ 20 ತಿಂಗಳಿಂದ ಅಭಿವೃದ್ಧಿ ಆಗಿದೆ ಅನ್ಸುತ್ತೆ ನಿಮ್ಗೆ? ಅದ್ರ ಮೇಲೆ ಚೆನ್ನಾಗಿ ಮಾಡ್ತಿರ್ತಾರೆ. ಈ ಹಿಂದೆ ಇರೋ ಸೌಮ್ಯ ರೆಡ್ಡಿ ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಥವಾ ಇವ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ? ಪರವಾಗಿಲ್ಲ, ಇವರೇ ಚೆನ್ನಾಗಿ ಮಾಡ್ತಾರೆ. ನಾನೀಗ ಜಯನಗರದ ಕೃಷ್ಣರಾವ್ ಪಾರ್ಕ್ನ ಮುಂಭಾಗದಲ್ಲಿದ್ದೇನೆ. ಜಯನಗರದಲ್ಲಿ ನಿಜವಾಗ್ಲೂ ಸಹಿತ ಕಳೆದ 20 ತಿಂಗಳಿಂದ ಅಭಿವೃದ್ಧಿ ಕಾರ್ಯ ನಡೀತಾ ಇದೆನಾ ಅಂತ? ಎಲ್ಲ ಜಯನಗರನಲ್ಲಿ ತುಂಬಾ ಚೆನ್ನಾಗಿದೆ. ಅಂದ್ರೆ ಈ ನಡುವೆ ಎಲ್ಲ ಸ್ವಲ್ಪ ಕಳ್ತನ ಜಾಸ್ತಿ ಆಗ್ತಾ ಇದೆ. ಎಲ್ಲ ಕಡೆ ನೋಡಿದ್ರೆ ಕಳ್ತನ ಜಾಸ್ತಿ ಆಗ್ತಾ ಇದೆ, ತರ ಇದೆ. ಬಾಕಿ ಎಲ್ಲ ಚೆನ್ನಾಗಿದೆ ಜಯನಗರದಲ್ಲಿ, ಏನು ಪ್ರಾಬ್ಲಮ್ ಇಲ್ಲ. ಕ್ಲೀನಿಂಗ್ ಎಲ್ಲ ಚೆನ್ನಾಗಿದೆ. ಇಲ್ಲಿರುವಂತ ಶಾಸಕರು ಕೆಲಸ ಮಾಡ್ತಿದಾರೆ ಅನ್ಸುತ್ತೆ ನಿಮ್ಗೆ? ಏನ್ ಮಾಡ್ತಾ ಇದೆ, ಸ್ವಲ್ಪ ಮಾಡ್ತಾ ಇದೆ, ಸ್ವಲ್ಪ 80%. ಅವೇರ್ನೆಸ್ ತುಂಬ ಇಂಪಾರ್ಟೆಂಟ್. ಕಸ ಎಲ್ಲ ಹೆಂಗೆ ಮ್ಯಾನೇಜ್ ಮಾಡಬೇಕು ಅದು ವೆರಿ ವೆರಿ ಇಂಪಾರ್ಟೆಂಟು. ಪ್ಲಾಸ್ಟಿಕ್ ಹೆಂಗೆ ಯೂಸ್ ಮಾಡ್ಬೋದು ಮಾಡಬಾರ್ದು ಅದ್ರದ್ದು ಅವೇರ್ನೆಸ್ ತುಂಬ ಇಂಪಾರ್ಟೆಂಟ್. ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಸೊ ಅವೇರ್ನೆಸ್ ಸ್ಕೀಮ್ಸ್ ನಡೆದ್ರೆ ಎಲ್ಲರಿಗೂ ತುಂಬ ಹೆಲ್ಪ್ ಆಗುತ್ತೆ. ನಿಮ್ಮ ಪ್ರಕಾರ ಜಯನಗರ ವಿಧಾನಸಭಾ ಕ್ಷೇತ್ರ ಹೇಳಬೇಕು ಅಂದರೆ ಇಲ್ಲಿ ಏನೇನು ಪ್ರಾಬ್ಲಮ್ ಇತ್ತು, ಏನೇನು ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಥವಾ ಯಾವ ರೀತಿ ಅಭಿವೃದ್ಧಿ ಆಗಬೇಕು ನಿಮ್ಮ ಪ್ರಕಾರ? ಪ್ರಾಬ್ಲಮ್ಸ್ ಅಂದರೆ ಮೇನ್ ಪಬ್ಲಿಕ್ ಫೆಸಿಲಿಟೀಸ್, ಸ್ಪೆಷಲಿ ಹೆಲ್ತ್ ಪ್ರಕಾರ ಇವಾಗ ಪಾರ್ಕ್ಸ್ ಎಲ್ಲ ತುಂಬ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಮುಂಚೆ ಈ ಥರ ಇರಲಿಲ್ಲ. ಸೊ ಅದು ಒಂದು ಎಲ್ಲರಿಗೆ ಬೆನಿಫಿಟ್ ಆಗ್ತಾಯಿದೆ. ಆ ಥರ ಮಿಕ್ಕಿದೆಲ್ಲ ಸ್ಲೋಲಿ ಡೆವಲಪ್ ಮಾಡ್ತಾ ಇದೆ. ಅದೊಂದು ತುಂಬ ನಮಗೆ ಖುಷಿ ಆಗ್ತಾಯಿದೆ. ಸ್ಲೋಲಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಓಕೆ, ನೀವು ಔಟ್ ಆಫ್ 10 ಎಷ್ಟು ಕೊಡ್ತೀರಾ ನಿಮ್ಮ ಶಾಸಕರಿಗೆ? 7. ಇವಾಗ ಮುಂಚೆಗಿಂತ ತುಂಬ ಬೆಟರ್ ಇದೆ. ಐ ವುಡ್ ಸೇ 7. ಬಹಳಷ್ಟು ಜನ ಏನಂದ್ರೆ ಶಾಸಕರ ಕೈಗೆ ಸಿಗ್ತಾರೆ ಅಂತ ಕೆಲವರು ಅಂತಾರೆ, ಕೆಲವರು ಸಿಗಲ್ಲ ಅಂತಾರೆ. ಮತ್ತೆ ಬಹಳಷ್ಟು ಜನರಿಗೆ ಏನಂದ್ರೆ ಈ ಕ್ಷೇತ್ರದ ಪ್ರಾಬ್ಲಮ್ಸ್ಗಳಿಗಿಂತ ಅಂದರೆ ಫಾರ್ ಎಕ್ಸಾಂಪಲ್ ರಸ್ತೆ, ಪಾರ್ಕು ಅಂತಹ ವಿಚಾರಗಳಿಗಿಂತ ಬೇರೆ ಬೇರೆ ವಿಚಾರಗಳ ಬಗ್ಗೆನೇ ಬಹಳಷ್ಟು ಕ್ವಶನ್ ಮಾರ್ಕ್ಗಳಿದ್ದಾವೆ. ಅಂದರೆ ಕಳ್ಳತನ ಆಗಿರ್ಬೋದು, ಇದು ತುಂಬ ನಡೀತಾ ಇದೆ, ರಾಬ್ರಿ ನಡೀತಾ ಇದೆ. ಅದರ ಜೊತೆಗೆ ಏನಂದರೆ ಇಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಜನರಿಗೆ ಅನ್ನುವಂತಹ ವಿಚಾರ. ಮತ್ತು ಟ್ರಾಫಿಕ್ ಕಿರಿಕಿರಿ ಆಲ್ಮೋಸ್ಟ್ ಎಲ್ಲರೂ ಹೇಳ್ತಿದ್ದಾರೆ. ಮತ್ತು ಫುಟ್ಪಾತ್ ಪೇಜ್ಗಳಿರುವಂತಹ ಏನಂದರೆ ರಸ್ತೆಗಳಲ್ಲಿ ನಿರ್ಮಾಣ ಮಾಡಿರ್ತಕ್ಕಂತಹ ಫುಟ್ಪಾತ್ ಮೇಲಿನ ಅಂಗಡಿಗಳ ವಿಚಾರವಾಗಿ ಬಹಳಷ್ಟು ಜನ ಮಾತಾಡ್ತಿದ್ದಾರೆ. ಹಾಗಾಗಿ ನೋಡೋಣ ಮತ್ತು ಇನ್ನೂ ಎಷ್ಟು ಜನರ ಒಪಿನಿಯನ್ ಏನೇನಿದೆ ಅನ್ನುವಂತಹ ಮಾಹಿತಿನ ಕಲೆ ಹಾಕುವಂತಹ ಕೆಲಸವನ್ನು ಮಾಡ್ತಾ ಹೋಗೋಣ. ಬನ್ನಿ. ದೇಶ ಅಭಿವೃದ್ಧಿ ಆಗೋದಕ್ಕೆ ಆರ್ಥಿಕತೆ ಎಷ್ಟು ಇಂಪಾರ್ಟೆಂಟು, ಮನುಷ್ಯ ತನ್ನ ಆರೋಗ್ಯನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು ಸಹಿತ ಎಕ್ಸಸೈಸ್ ತುಂಬ ಇಂಪಾರ್ಟೆಂಟ್. ಹಾಗಾಗಿ ಜಯನಗರದಲ್ಲಿ ನೀವು ಎಲ್ಲ ಹೋದ್ರೂ ಸಹಿತ ಬೆಳ್ಳಂಬೆಳಗ್ಗೆ ಈ ರೀತಿಯಾಗಿ ಏನಂದರೆ ಎಕ್ಸಸೈಸ್ ಮಾಡ್ತಾ ಇರುವಂತಹ ವ್ಯಕ್ತಿಗಳು ಕಾಣಿಸ್ತಾರೆ. ಸರ್ ಹಾಯ್ ಸರ್, ನಿಮ್ಮ ಹೆಸರು? ನಿತ್ಯಾನಂದ. ಓಕೆ ಸರ್, ಈಗ ನನ್ನ ಪ್ರಶ್ನೆ, ಜಯನಗರದಲ್ಲಿ ಸುತ್ತಾಡ್ತಿದ್ದೀನಿ. ಜಯನಗರದಲ್ಲಿ ಕಳೆದ 20 ತಿಂಗಳಿಂದ ನಿಜವಾಗ್ಲೂ ಸಹಿತ ಅಭಿವೃದ್ಧಿ ಆಗಿದೆನಾ? ರೋಡ್ಸ್ಗಳಾಗಲಿ, ಪಾರ್ಕ್ಗಳಾಗಲಿ ಅಟ್ಲೀಸ್ಟ್ ಇದೆಲ್ಲ ನಡೀತಾ ಇದೆ. ಬಾಕಿ ಏರಿಯಲ್ಲಿ ಗ್ರೀನ್ರಿ ಎಲ್ಲೂ ಕಾಣಿಸಲ್ಲ. ಈ ಥರ ಎಕ್ಸಸೈಸು ಎಲ್ಲೂ ಕಾಣಿಸಲ್ಲ. ಬಟ್ ಜಯನಗರ ಹಂಗೆ ನೋಡೋಕ್ರೆ ನಮ್ಮ ಲಕ್ಕಿ ಅನ್ಬೋದು ಅಷ್ಟೇ. ಔಟ್ ಆಫ್ 10 ಶಾಸಕರ ಕೆಲಸಕ್ಕೆ ಎಷ್ಟು ಕೊಡ್ತೀರಿ ನೀವು ಮಾರ್ಕ್ಸ್? 6 or 7. ಓಕೆ, ಇಲ್ಲಿರುವಂತಹ ಏನಂದ್ರೆ ಜನರು ಮತ್ತೆ ಏನೆಲ್ಲ ಹೇಳ್ತಾರೆ, ಈ ಪಾರ್ಕಲ್ಲಿರುವಂತಹ ಬರೋರು ಏನೆಲ್ಲ ವಿಚಾರಗಳನ್ನ ಕ್ಷೇತ್ರದ ಬಗ್ಗೆ ಹಂಚ್ಕೊಳ್ತಾರೆ ಅಂತ ಮತ್ತಷ್ಟು ಮಾಹಿತಿನ ಕಲೆ ಹಾಕುವಂತ ಕೆಲಸ ಮಾಡೋಣ. ನಮ್ಮ ಜೊತೆಗೆ ಜಯನಗರದ ನಿವಾಸಿಗಳಿದ್ದಾರೆ, ಬೆಳ್ಳಂಬೆಳಗ್ಗೆ ವಾಕಿಂಗ್ ಬಂದಿದ್ದಾರೆ. ಅವ್ರ ಜೊತೆ ಮಾತಾಡ್ಸೋಣ. ಸರ್, ಇಲ್ಲಿರುವಂತಹ ಶಾಸಕರು ಕೈಗೆ ಸಿಗ್ತಾರಾ ನಿಮ್ಗೆ? ಯಾರು ಸಿಗಲ್ಲ ಸರ್, ಯಾರು ಸಿಗಲ್ಲ. ಸುಮ್ಮನೆ ಹೆಸರಿಗಷ್ಟೇ, ನಮ್ಗೆ ಯಾರು ಸಿಗಲ್ಲ. ಓಕೆ, ನಿಮ್ಮ ಕ್ಷೇತ್ರದಲ್ಲಿ ನಿಜವಾಗ್ಲೂ ಕಳೆದ 20 ತಿಂಗಳಿಂದ ಅಂದ್ರೆ ಎಲೆಕ್ಷನ್ ಯಾವಾಗ ಆಯ್ತು ಅಲ್ಲಿಂದ ಅಭಿವೃದ್ಧಿ ಆಗ್ತಿದೆ ಅನ್ಸುತ್ತಾ ನಿಮ್ಗೆ? ಇಲ್ಲ ಇಲ್ಲ, ಏನಿಲ್ಲ, ಒಂದು ನಯಾ ಪೈಸಾ ಇಲ್ಲ. ಏನ್ ನೋಡೇ ಇಲ್ಲ ನಾವು ಅಭಿವೃದ್ಧಿ ಆಗಿರೋದು ಇದುವರೆಗೂ. ಇವಾಗ 20 ತಿಂಗಳಂತೂ ಗ್ಯಾರಂಟಿ ಏನಿಲ್ಲ. ಹಾರಿಬಲ್ ರೋಡ್ಸು ಎಲ್ಲ ಅಷ್ಟೇ. ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು ಅಭಿವೃದ್ಧಿ ವಿಚಾರ? ಸರ್, ಕಾಂಗ್ರೆಸ್ ಬಂದ್ಮೇಲೆ ಏನು ಎಕ್ಸ್ಪೆಕ್ಟೇಷನ್ ಬರುತ್ತೆ ಸರ್? ಏನು ಎಕ್ಸ್ಪೆಕ್ಟೇಷನ್ ಇಲ್ಲ. ಓಕೆ, ನಿಮ್ಮ ಶಾಸಕರಿಗೆ ಔಟ್ ಆಫ್ 10 ಎಷ್ಟು ಕೊಡ್ತೀರಾ, ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಏನು ಹೇಳೋಕ್ಕಾಗಲ್ಲ ಸರ್, ನಾವು ಯಾಕೆ ಕಾಮೆಂಟ್ ಮಾಡ್ಬೋದು? ಕಾಮೆಂಟ್ ಮಾಡೋದೇ ಬೇಡ. ಸರ್, ನೀವೇನು ಹೇಳ್ತೀರಾ? ರೋಡ್ಸ್ ವೆರಿ ಬ್ಯಾಡ್ ರೋಡ್ಸ್ ಬಿಕಾಸ್ ದೇ ಆರ್ ನಾಟ್ ಮೇಂಟೈನಿಂಗ್ ದ ರೋಡ್ಸ್. ದುಡ್ಡಿಲ್ಲ, ಲೂಟ್ ಮಾಡ್ತಾವ್ರೆ. ಇಲ್ಲ, ನಿಮ್ಮ ಶಾಸಕರ ಕೈಗೆ ಸಿಗ್ತಾರ, ಜನರ ಕೈಗೆ ಸಿಗ್ತಾರ? ಇಲ್ಲಿ ಸಿಗಲ್ಲ ಸಿಗಲ್ಲ. ಈ 20 ತಿಂಗಳಲ್ಲಿ ಎಷ್ಟು ಸರಿ ನೋಡಿದ್ರಿ ನಿಮ್ಮ ಶಾಸಕರು ನೀವು? ಒಂದ್ಸತಿನೂ ನೋಡಿಲ್ಲ. ಒಂದ್ ಸರಿ ನೋಡಿಲ್ಲ.
ಎಷ್ಟು ಕೊಡ್ತೀರಾ ಸರ್ ನೀವು ಔಟ್ ಆಫ್ 10 ನಿಮ್ಮ ಶಾಸಕರಿಗೆ ಕೆಲಸದ ವಿಚಾರದಲ್ಲಿ? ಈಗ ರೂಲಿಂಗ್ ಪಾರ್ಟಿ ಅಂದರೆ 0. ಎಷ್ಟು ಕೊಡ್ತೀರಾ ಔಟ್ ಆಫ್ 10 ನೀವು ಮಾರ್ಕ್ಸ್? ಕೊಡ್ಬೋದು, 8 ಕೊಡ್ಬೋದು. ಓಕೆ, ಬಿಜೆಪಿ ಕಾಂಗ್ರೆಸ್. ಥ್ಯಾಂಕ್ ಯು ಸರ್, ಎಲ್ರಿಗೂ ಥ್ಯಾಂಕ್ ಯು. ಈ ಜಯನಗರ ನಿಜವಾಗ್ಲೂ ಸಹಿತ ಅಭಿವೃದ್ಧಿ ಆಗ್ತಿದೆ ಲಾಸ್ಟ್ 20 ಮಂತ್ಸಿಂದ? ಅಷ್ಟೊಂದು ಆಗಿಲ್ಲ, ತುಂಬಾ ಪಾಟೋಲ್ಸ್ ಇದೆ, ಆಮೇಲೆ ಕ್ಲೀನಾಗೂ ಇಲ್ಲ, ತುಂಬಾ ಅಭಿವೃದ್ಧಿ ಆಗಬೇಕು. ಓಕೆ, ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ಮೇಡಮ್? ಏನೆಲ್ಲ ಚೇಂಜ್ ಆಗ್ಬೇಕು ಇಲ್ಲಿ? ಮೇನ್ ರೋಡು ತುಂಬಾ ಪಾಟೋಲ್ಸ್, ಡ್ರೈವ್ ಮಾಡಕ್ಕೆ ಆಗಲ್ಲ. ಇಲ್ಲಿ ಶಾಸಕರ ಹೆಸರು ಗೊತ್ತಾ ಮೇಡಮ್ ನಿಮಗೆ? ರಾಮಮೂರ್ತಿ. ಓಕೆ, ಅವ್ರು ಸಿಗ್ತಾರಾ ನಿಮಗೆ ಕೈಗೆ? ಯಾವಾಗಾರು ಹೋಗ್ತಾ ಇರ್ತಾರೆ, ಮಾತಾಡ್ಸ್ತೀವಿ. ಓಕೆ, ಎಷ್ಟು ಕೊಡ್ತೀರಾ ಔಟ್ ಆಫ್ 10 ಅವರಿಗೆ ನೀವು ಮಾರ್ಕ್ಸ್ ಕೆಲಸದ ವಿಚಾರದಲ್ಲಿ? ಕೆಲಸದ ವಿಚಾರದಲ್ಲಿ 5 ಅಷ್ಟೇ. ಲಾಟ್ ಆಫ್ ಟ್ರಾಫಿಕ್ಕು, ಕಂಜೆಷನ್ನು, ಪ್ಲಸ್ ಎಸ್ಪೆಷಲಿ ಅದೇ ಈ ಲೇನ್ಸ್ ಯಾವಾಗ ಸಿಗ್ನಲ್ ಹಾಕಿದ್ರು ಹಾರಿಬಲ್ ಟ್ರಾಫಿಕ್ ಆಯಿತು. ಆ್ಯಂಡ್ ಈವನ್ ದಿಸ್ ಇಸ್ ಅ ಬೇಸಿಕ್ ಪಾರ್ಕ್, ನಮ್ಗೆ ಮನೆಗೆ ಹತ್ರ ಅಂತ ಬರ್ತೀವಿ, ನಥಿಂಗ್, ನೋ ಇಂಪ್ರೂವ್ಮೆಂಟ್. ಅಲ್ಲಿ ನೋಡಿ ಅದು ಮಿಷಿನ್ ಅದು ಇದೆಲ್ಲ ಹಾಕಿದ್ದಾರೆ ಸೈಕ್ಲಿಂಗ್ದೆಲ್ಲ, ಅದನ್ನು ಕವರ್ ಮಾಡಿ ಇಟ್ಟಿರೋದೇ ಅದು 3-4 ಮಂತ್ಸ್ ಆಯಿತು, ಓಪನ್ ಸತ ಮಾಡಿಲ್ಲ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ನಾನೀಗ ಜಯನಗರದ ಭೈರಸಂದ್ರ ವಾರ್ಡ್ನಲ್ಲಿದ್ದೇನೆ. ಈ ಭೈರಸಂದ್ರ ವಾರ್ಡ್ನಲ್ಲಿ ಯಾವ ರೀತಿಯಾಗಿ ಶಾಸಕರು ಕೆಲಸ ಮಾಡಿದ್ದಾರೆ, ಜನರ ಅಭಿಪ್ರಾಯಗಳೇನು, ನಿಜವಾಗ್ಲೂ ಸಹಿತ ಶಾಸಕರು ಜನರ ಪ್ರಾಬ್ಲಮ್ಗಳಿಗೆ ಸ್ಪಂದನೆ ಮಾಡಿದ್ದಾರಾ ಅಂತ ನೇರವಾಗಿ ಅವರಿಂದನೇ ತಿಳ್ಕೊಳ್ಳೋಣ. ಜಯನಗರದ ಈ ವಾರ್ಡ್ ಭೈರಸಂದ್ರ ವಾರ್ಡ್ ಹೇಗೆ ಡೆವಲಪ್ ಆಗಿದೆ ನಿಮ್ಮ ಪ್ರಕಾರ ಲಾಸ್ಟ್ 20 ತಿಂಗಳಿಂದ ಹೊಸ ಶಾಸಕರು ಬಂದು? ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಜಾಸ್ತಿ ಇದೆ, ಮೊದಲಿಗೆ ಕಂಪೇರ್ ಮಾಡಿದ್ರೆ ಚೆನ್ನಾಗಿದೆ. ಏನೆಲ್ಲ ಡೆವಲಪ್ ಮಾಡಬೇಕು ಅನ್ಸುತ್ತೆ ಸರ್ ನಿಮಗಿನ್ನು? ಸೊ ನಮಗೆ ಡೆವಲಪ್ಮೆಂಟ್ ಅಂದರೆ ನಮಗೆ ಇದೆಲ್ಲ ಬಂದು ಸ್ವಲ್ಪ ರೋಡ್ ಅಗ್ದಾಗ ಸ್ವಲ್ಪ ಹಾಳು ಮಾಡಿದ್ರು. ಮೊದಲು ಬ್ಯಾರಿಗೇಡ್ಸ್ ಎಲ್ಲ ಚೆನ್ನಾಗಿತ್ತು, ಅದು ಮೇಯ್ನ್ ಇಲ್ಲಿ ಹಂಪ್ಸ್ ಬರಬೇಕು. ತುಂಬ ಆಕ್ಸಿಡೆಂಟ್ ಆಗಿದೆ, ತುಂಬ ಆಕ್ಸಿಡೆಂಟ್ ಆಗಿದೆ. ಸೊ ಇಲ್ಲಿ ಹಂಪ್ಸ್ ಬಂದರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಈ ಕ್ಷೇತ್ರದಲ್ಲಿ ಪಾರ್ಕ್ಗಳೆಲ್ಲ ಹೇಗಿದ್ದಾವೆ? ಪಾರ್ಕ್ ತುಂಬ ಚೆನ್ನಾಗಿ, ತುಂಬ ಚೆನ್ನಾಗಿ. ಪಾರ್ಕೆಲ್ಲ ಮಾತಾಡೋಂಗಿಲ್ಲ, ಸೊ ಪಾರ್ಕೆಲ್ಲ ತುಂಬ ಚೆನ್ನಾಗಿ. ನೀವು ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಈ ಶಾಸಕರಿಗೆ? ಔಟ್ ಆಫ್ 10ಗೆ 7 ಕೊಡ್ತೀವಿ. 7 ಕೊಡ್ತಾರೆ. ನಾನೀಗ ಭೈರಸಂದ್ರ ವಾರ್ಡ್ನಲ್ಲಿದ್ದೇನೆ ಜಯನಗರದಲ್ಲಿ. ಸರ್, ಈ ಜಯನಗರ ಭೈರಸಂದ್ರ ವಾರ್ಡ್ನಲ್ಲಿ ಡೆವಲಪ್ಮೆಂಟ್ ವರ್ಕ್ಗಳು ಆಗ್ತಿದಾವ? ಪರವಾಗಿಲ್ಲ, ಆಗ್ತಾ ಇದೆ. ಏನೆಲ್ಲ ಪ್ರಾಬ್ಲಮ್ಗಳಿದಾವೆ ಇಲ್ಲಿ? ಅದೇ ಇದು ರೋಡ್ದು ಸ್ವಲ್ಪ ಪ್ರಾಬ್ಲಮ್ ಇದೆ. ರೋಡ್ ಸರಿಯಾಗಿ ಆಗ್ತಾ ಇಲ್ಲ. ರೋಡ್ ಮಿಕ್ಕಿದೆಲ್ಲ ಚರಂಡಿದೆಲ್ಲ ಮಾಡಿದ್ದಾರೆ, ಪರವಾಗಿಲ್ಲ, ನಡೀತಾ ಇದೆ. ಇಲ್ಲ, ಈಗ ಹಿಂದೆ ಬರೀ 160-170 ಹೋಟೆಲ್ ಅಂತಂದ್ರೆ ಸೌಮ್ಯರೆಡ್ಡಿ ಸೋತ್ರು. ಸೌಮ್ಯರೆಡ್ಡಿ ಇರ್ಬೇಕನ್ಸುತ್ತಾ ಅಥವಾ ಈಗಿನ ಶಾಸಕರು ಇರ್ಬೇಕನ್ಸುತ್ತಾ? ಸೌಮ್ಯರೆಡ್ಡಿ ಇದ್ರೆ ಒಳ್ಳೆ. ಶಾಸಕರು ಡೆವಲಪ್ಮೆಂಟ್ ಮಾಡ್ತಿದ್ದಾರೆ ಅನ್ಸುತ್ತೆ ಲಾಸ್ಟ್ 20 ತಿಂಗಳಿಂದ? ಮಾಡ್ತಾ ಇದ್ದಾರೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ, ಮೊದಲಿಗಿಂತ ಬೆಟರ್ ಆಗಿದೆ ಇವಾಗ. ಓಕೆ, ಏನೇನೆಲ್ಲ ಎಕ್ಸ್ಪೆಕ್ಟೇಷನ್ ಇತ್ತು ಸರ್ ಅವ್ರು ಗೆಲುವು ಸಾಧಿಸ್ಕೊಂಡ್ ಬರೋಕ್ಕಿಂತ ಮುಂಚೆ ನಿಮಗೆ? 3 ಟರ್ಮಿಂದ ಕಾರ್ಪೊರೇಟರ್ ಆಗಿ ಗೆದ್ದಿದ್ದಾರಲ್ವಾ, ಅವಾಗಿಂದನೂ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ಇವಾಗಲೂ ಮಾಡ್ತಾರೆ ಅಂತ ನಮ್ಗೆ ಎಕ್ಸ್ಪೆಕ್ಟೇಷನ್ ಇತ್ತು. ನಾವು ನಮ್ಮದು ಎಲ್ಲ ಪೂರ್ತಿ ಅವ್ರಿಗೆ ಸಪೋರ್ಟ್ ಇತ್ತು. ಇವಾಗ ಅವ್ರು ಬಂದ್ಮೇಲೆ ನಮ್ಗೆ ಇನ್ನೂ ಖುಷಿ ಆಗಿದೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲ ಕಡೆನೂ. ಹೆಂಗೆ ಒಂದು ಮೇನ್ ಆಗಿ ಆಫೀಸ್ಗೆ ಹೋದ್ರೆ ಸ್ಪಂದಿಸ್ತಾರೆ, ಅದು ಮೇನ್. ಈಗ ಹಾಗಿದ್ರೆ ಔಟ್ ಆಫ್ 10 ನಿಮ್ಮ ಶಾಸಕರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ನೀವು? 10 ಅಂತೂ ಕೊಡ್ಬೋದು ಖಂಡಿತ. ಬಟ್ ಇವರು ಸ್ವಲ್ಪ ಮಾತಾಡಿರೋದನ್ನ ನಾನು ನೋಡಿದ್ದೀನಿ, ಎಲ್ಲಿ ಇದರಲ್ಲಿ ವಿಧಾನಸೌಧದಲ್ಲಿ ಮಾತಾಡಿ ಇವರು ಅದನ್ನ ನಿಂತ್ಕೊಂಡು ಕೇಳಿದಾರಲ್ಲ, ಅದು ಮುಖ್ಯ ಅಲ್ವಾ? ಅದು ಕೇಳಿ ಇವರು ತಂದಿರೋದು ಅವೆಲ್ಲ ನಮ್ಗೆ ಗೊತ್ತಿಲ್ಲ, ಬಟ್ ಇವ್ರು ಕ್ವಶನ್ ಮಾಡಿರೋದಂತೂ ನಾವು ಕೇಳಿದ್ದೀವಿ. ಹಾಗಾಗಿ ಇದು ಕ್ವಶನ್ ಮಾಡಿದ್ಮೇಲೆ ಬಂದಿರೋದಂತೂ ಇರುತ್ತೆ, ಅದಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾನೀಗ ಜಯನಗರದ ವಾರ್ಡ್ ನಂಬರ್ 177 JP ನಗರ ವಾರ್ಡ್ನಲ್ಲಿದ್ದೇನೆ. JP ನಗರ ವಾರ್ಡಲ್ಲಿ ಸರ್ ನಿಮ್ಮ ಪ್ರಕಾರ ಮುಂಚೆಗಿಂತ ಏನಾದರೂ ಸ್ವಲ್ಪ ಡೆವಲಪ್ಮೆಂಟ್ಗಳಾಗಿದ್ದಾವೆ? ಇಲ್ಲ, ನಾನು ಜಯನಗರ ವಾರ್ಡು ಅಲ್ಲಿಂದ ಬಂದಿರೋದು. ಬಟ್ ಅಲ್ಲಿ ಕೆಲವು ರಾಮಮೂರ್ತಿ ಅವರು ಬಂದು ಸ್ವಲ್ಪ ಏನೋ ಮಾಡಿದ್ದಾರೆ. ಅಲ್ಲಿ ಕೆಲವು ರೆಸಿಡೆನ್ಷಿಯಲ್ ಏರಿಯಾಸಲ್ಲಿ ABCD ಮೇನ್ ಅಂತಿದೆಯಲ್ಲ, ಅಲ್ಲಿ ತುಂಬ ವೆಹಿಕಲ್ಸ್ ಬರ್ತಾ ಇತ್ತು. ಈ ಈಸ್ಟರ್ನ್ ಸರ್ಕಲ್ ಬೈಪಾಸ್ ಮಾಡಿಕೊಂಡು ಡೇ ಆ್ಯಂಡ್ ನೈಟ್ ಓಡಿಸ್ತಾ ಇದ್ರು. ಕೆಲವರೆಲ್ಲ ರೆಸಿಡೆಂಟ್ಸ್ ಕಂಪ್ಲೇಂಟ್ ಮಾಡಿದ್ಮೇಲೆ ಬಂದು ಅಲ್ಲಿ ಹಿ ಹ್ಯಾಸ್ ಮೇಡ್ ದಟ್ ಎಸ್ ಬ್ಲಾಕ್ಡ್, ಅಂದರೆ ಬ್ಯಾರಿಕೇಡ್ಸ್ ಹಾಕಿ ವೆಹಿಕಲ್ ಬರೋದನ್ನ ಕಡಿಮೆ ಮಾಡಿದ್ದಾರೆ. ಅದು ನಾನು ನೋಡಿರೋದು ಹೇಳ್ತಾ ಇದ್ದೀನಿ.
ಇಲ್ಲಿ ಏನಾದರೂ ಒಬ್ರು ಹಿರಿಯರಿದ್ದಾರೆ ಸರ್, ಅವ್ರ ಜೊತೆ ಮಾತಾಡ್ಸೋಣ. ಸರ್, ನೀವು ಈ JP ನಗರ ವಾರ್ಡ್ನವರ? ಹೌದು. ಓಕೆ. ಈ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ JP ನಗರ ಸಹಿತ ಒಂದು, JP ನಗರದ ವಾರ್ಡು ಸಹಿತ ಒಂದು. ಇಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗಬೇಕು ಅಂತ ಇತ್ತು ನಿಮ್ಗೆ? ಏನೆಲ್ಲ ಆಗ್ತಾ ಇದೆ? ನಾವೆಲ್ಲ ಅದು ಹೇಳ್ಬೇಕಲ್ಲ, ಅವರೇ ಎಲ್ಲಿ ಹೆಂಗಿದೆ ನೋಡಿ ಅವರೇ ಮಾಡಬೇಕು. ಕಂಪ್ಲೇಂಟ್ ಮಾಡಿದ್ರೆ ಮಾಡ್ತೀನಿ ಅಂದ್ರೆ ಅವರೇ ಓಡಾಡ್ತಾರೆ ಎಲ್ಲ ಕಡೆ, ಎಲ್ಲೆಲ್ಲಿ ಹೆಂಗಿದೆ ಏನೇನ್ ಮಾಡ್ಬೇಕು ಗೊತ್ತು, ಅದನ್ನ ಮಾಡ್ತಾ ಇಲ್ಲ. ನೀವು ಹೋಗಿ ಹೇಳಿದ್ರೆ ಮಾಡ್ತಾರೆ, ಇಲ್ಲಾಂದ್ರೆ ಆ ಕಡೆ ಗಮನನೇ ಕೊಡಲ್ಲ. ಈಗ ಇಲ್ಲಿಂದ MLA ಆದ್ರೂ ಬರ್ತಾರೆ ಒಂದ್ಸರಿ? ಯಾರ ಬರಲ್ಲ ರೀ, ಸುಮ್ಮನೆ ಯಾವಲ್ಲ ಅವ್ರು ಓಟ್ ಟೈಮಲ್ಲಿ ಬರ್ತಾರೆ, ಓಟ್ ಹಾಕಿಸ್ಕೊತಾರೆ, ಬರ್ತಾರೆ, ಈ ರೀತಿ ಹೋಯ್ತಾರೆ ಅಷ್ಟೇ. ಏನಿದೆ ಹೇಳಿರ್ತಾರೆ. ಈಗ ಚರಂಡಿಗಳಲ್ಲಿ ಉದ್ದ ಇಲ್ಲಿ ಒಂದೇ ಕಡೆ ಇಲ್ಲ, ಎಲ್ಲ ಕಡೆ ಚಪ್ಪಡಿಗಳು ಮುರಿದೋಗಿದ್ದಾವೆ. ಎಷ್ಟೋ ಜನ ಬಿದ್ದವ್ರು ಇಲ್ಲೇ ನೋಡಿ, ಇಲ್ಲ ನೀವೇ ನೋಡ್ಕೊಳ್ಳಿ. ಏನಾರು ಆಕಸ್ಮಿಕ ಕಾಲಿಟ್ರೆ ಮಂಡಿನೂ ಮುರಿತದೆ, ಕಾಲು ಮುರಿತದೆ, ಚಪ್ಪಡಿ ಕಲ್ಲು ಅಲ್ಲೇ ಇರ್ತದೆ. ಲಾಸ್ಟ್ ಟೈಮ್ ಸೌಮ್ಯರೆಡ್ಡಿ ಇದ್ರಲ್ಲ, ಅವ್ರು ಕೆಲಸ ಮಾಡ್ತಾರ? ಸೌಮ್ಯರೆಡ್ಡಿನೂ ಬರ್ತಿದ್ರು, ಹೋಯ್ತಿದ್ರು. ನಾ ಇರೋದು ಹೇಳ್ತೀನಿ, ನಾ ಪಕ್ಷದ ಮೇಲೆ ಅಳಿಯಕ್ಕೆ ಹೋಗಲ್ಲ ಯಾರನ್ನೂ, ಅವರು ಸ್ವಲ್ಪ ಓಡಾಡು. ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ಇಡೀ ದಿನ ಇವತ್ತು ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ರೌಂಡ್ಸ್ ಹಾಕಿದ್ದಾಯಿತು. ಜನರ ವಿಚಾರಗಳನ್ನು ತಿಳ್ಕೊಳ್ಳುವಂತಹ ಕೆಲಸವನ್ನ ಮಾಡಿದಾಯಿತು. CK ರಾಮಮೂರ್ತಿ ಅವರು ಜಯನಗರದಲ್ಲಿ 20 ತಿಂಗಳಲ್ಲಿ ಯಾವೆಲ್ಲ ರೀತಿಯಾಗಿ ಅಭಿವೃದ್ಧಿಗಳನ್ನು ಮಾಡಿದ್ದಾರೆ, ಎಷ್ಟು ಜನ ಪ್ಲಸ್ ಹೇಳಿದ್ರು, ಎಷ್ಟು ಜನ ಮೈನಸ್ ಹೇಳಿದ್ರು, ಬಹಳಷ್ಟು ಜನ ನಾವು ನೋಡಿರೋ ಪ್ರಕಾರ ಇವತ್ತಿನ ಈ ಒಂದು ಜಯನಗರ ವಿಧಾನಸಭಾ ಕ್ಷೇತ್ರದ ಫುಲ್ ರೌಂಡ್ ಹಾಕಿರುವಂತಹ ಸಂದರ್ಭದಲ್ಲಿ CK ರಾಮಮೂರ್ತಿ ಅವರು ಇನ್ನೂ ಕೆಲಸವನ್ನ ಮಾಡಬೇಕು. ಅದರ ಜೊತೆಗೆ ಅವರಿಗೆ ಆವರೇಜ್ ಆಗಿ ಕೊಟ್ಟಿದ್ದಾರೆ, ಎಲ್ಲರೂ ಸಹಿತ ರೇಟಿಂಗ್ ಅನ್ನು ಕೊಟ್ಟಿರೋದು 5 to 7. ಹಾಗಾಗಿ ಮುಂದಿನ ದಿನಗಳಲ್ಲಿ CK ರಾಮಮೂರ್ತಿ ಅವರು ನ್ಯೂಸ್ ಫಸ್ಟ್ ನ ಈ ಒಂದು ಕ್ಷೇತ್ರದ ಸಂಪೂರ್ಣ ವಿವರಗಳನ್ನು ನೋಡಿಕೊಂಡು ಮುಂದೆ ಆದರೂ ಜನರ ಅಹವಾಲನ್ನ ಸ್ವೀಕರಿಸ್ತಾರ ಅಂತ ಕಾದು ನೋಡಬೇಕಾಗಿರುವಂಥದ್ದು. ಇದೇ ರೀತಿಯಾದಂತಹ ಮತ್ತೊಂದು ಕ್ಷೇತ್ರ ನಾಳೆಗೆ ಬರುತ್ತೆ. ಆ ನಾಳೆಯ ಮತ್ತೊಂದು ಕ್ಷೇತ್ರಕ್ಕಾಗಿ ನ್ಯೂಸ್ ಫಸ್ಟ್ ಅನ್ನ ನಿರಂತರವಾಗಿ ನೋಡ್ತಾ ಇರಿ. ಇದು ನ್ಯೂಸ್ ಫಸ್ಟ್ ನ ಗ್ರೌಂಡ್ ರಿಯಾಲಿಟಿ. ಇದೇ ರೀತಿಯಾದಂತಹ ಕಂಟೆಂಟ್ಗಳಿಗಾಗಿ, ಇದೇ ರೀತಿಯಾದಂತಹ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.